ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ಮುಂಬಾ ವರ್ಸಸ್ ಪಟ್ನಾ ಪೈರೇಟ್ಸ್ ಒಂಥರ ಅನ್ಕ್ರೆಡಿಟೇಬಲ್ ಮ್ಯಾಚ್ ಅಂತ ಹೇಳ್ಬೋದು. ಕೊನೆ ಎಂಡ್ವರೆಗೂ ಹೋಗಿ ಯಾವ್ದೋ ಮ್ಯಾಚ್ ಗೆಲ್ಲುತ್ತೆ ಅನ್ಕೊಂಡ್ರೆ ಕೊನೆಯಲ್ಲಿ ಇನ್ಯಾವುದೋ ಮ್ಯಾಚ್ ಗೆದ್ಬಿಡುತ್ತೆ ಗುರು. ಕಮ್ ಬ್ಯಾಕ್ ಅಂತೂ ಸೂಪರ್ ಆಗಿ ಮಾಡ್ತಾರೆ ಎದುರಾಳಿ ತಂಡದವರು. ಒಂಥರ ಫ್ಯಾನ್ಸ್ಗಳಿಗೆ ಎಕ್ಸೆಪ್ಟ್ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಈ ರೇಂಜಿಗೂ ಕೂಡ ಗೆಲ್ಬಹುದಾ, ಈ ರೇಂಜಿಗೂ ಕೂಡ ಸಡನ್ಲಿ ಲೀಡ್ ತಗೋಬಹುದಾ, ಯಾವ ರೀತಿ ಡಾಮಿನೇಟ್ ಮಾಡಿದ್ರಪ್ಪ. ಏನಾದ್ರೂ ಸ್ವಲ್ಪ ಮ್ಯಾಚ್ ನ ನೋಡ್ತಾ ಇದ್ದು ಒಳಗಡೆ ಹೋಗಿ ಹೊರಗಡೆ ಏನಾದ್ರು ಬಂದ್ರೆ ಅಷ್ಟ್ರಲ್ಲಿ ಮ್ಯಾಚ್ ಹೈಲೈಟ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ ಗುರು. ಈ ಕಡೆ ಇರೋ ಟೀಮ್ ಒಂದ್ಸಲ ಈ ಕಡೆ ಬಂದ್ಬಿಟ್ಟು ಒಂಥರ ಅಪ್ಪ ಇರೋ ಟೀಮ್ ಡೌನಿಗೆ ಬಂದ್ಬಿಟ್ಟಿರ್ತಾರೆ, ಡೌನ್ ಇರೋ ಟೀಮ್ ಒಂದೇ ಸಲ ಅಪ್ಪಿಗೆ ಹೊಂಟೋಗ್ಬಿಟ್ಟಿರುತ್ತೆ, ಅವ್ರನ್ನ ಟಚ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಆ ರೇಂಜಿಗೆ ಆಗ್ಬಿಟ್ಟಿರುತ್ತೆ ಮ್ಯಾಚ್. ಸೊ ಫ್ಯಾನ್ಸ್ಗಳಿಗಂತೂ ಮ್ಯಾಚ್ ನ ಬಿಟ್ಟು ಆ ಕಡೆ ಕದ್ದೋಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ಆ ರೀತಿ ಬರ್ತಾ ಇದೆ ಈ ಸಲ PKL ಸೀಸನ್ ಮ್ಯಾಚ್ಗಳು. ಅದೇ ರೀತಿಯಾಗಿದ್ದು ಪಟ್ನಾ ಪೈರೇಟ್ಸ್ ವರ್ಸಸ್ ಮುಂಬಾ ಮ್ಯಾಚ್. ಸ್ಟಾರ್ಟಿಂಗ್ ಪಟ್ನಾ ಪೈರೇಟ್ಸ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತೂ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅವಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅರ್ಥ ಆಗೋದು. ಪಟ್ನಾ ಪೈರೇಟ್ಸ್ ವರ್ಸಸ್ ಮುಂಬಾ. ಸ್ಟಾರ್ಟಿಂಗ್ ಪಟ್ನಾ ಪೈರೇಟ್ಸ್ ನವರು ಸಾಕಷ್ಟು ಲೀಡ್ ನಲ್ಲಿ ಇರ್ತಾರೆ ಗುರು. ಮುಂಬಾ ತಂಡ ಸೋಲುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಬಟ್ ಮುಂಬಾ ತಂಡ ಕಮ್ ಬ್ಯಾಕ್ ಮಾಡಿದ್ದು ನೋಡಿದ್ರೆ ಈ ರೇಂಜಿಗೂ ಕೂಡ ಕಮ್ ಬ್ಯಾಕ್ ಮಾಡಬಹುದಾ ಅಂತ ಅನ್ಕೋಬೇಕಾಗುತ್ತೆ. ಒಂದೇ ಸಲ ಡಿಫೆನ್ಸ್ ರೈಡರ್ಸ್ ಎಲ್ಲ ಎಚ್ಚೆತ್ಕೊಂಡ್ ಬಿಡೋದ, ಯಾರು ಕೂಡ ಪಾಯಿಂಟ್ ಬಿಟ್ಕೊಳ್ತಾ ಇಲ್ಲ. ಒಟ್ನಲ್ಲಿ ಈ ಮ್ಯಾಚ್ ನ ನೋಡೋದಾದ್ರೆ ಡಿಫೆನ್ಸಿಗಿಂತ ರೈಡರ್ಸ್ ಗಳ ಅಬ್ಬರ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಡಿಫೆನ್ಸ್ ಅಷ್ಟೇನೆ ಗುರು, ಅಷ್ಟೇನು ವರ್ಕ್ ಏನಾಗ್ಲಿಲ್ಲ. ಎರಡು ಟೀಮ್ ಇಂದನೂ ಕೂಡ ಡಿಫೆನ್ಸ್ ಫೇಲ್ಯೂರ್ ಆಯ್ತು. ಅದಕ್ಕೋಸ್ಕರನೇ ಈ ಮ್ಯಾಚ್ ನಲ್ಲಿ ಟೋಟಲ್ ಬಂದಿದ್ದು 82 ರೈಟ್ ಪಾಯಿಂಟ್ಸ್ ಅಲ್ಲ ಗುರು, 82 ಟೋಟಲ್ ಪಾಯಿಂಟ್ಸ್ ಗಳು. ಸೊ ರೈಟ್ ಪಾಯಿಂಟ್ಸ್ ವಿಚಾರಕ್ಕೆ ಬಂದ್ರೆ 31 ರೈಟ್ ಪಾಯಿಂಟ್ಸ್ ತಗೊಂಡಿದ್ದು ಮುಂಬಾ ತಂಡ ಆದ್ರೆ ಪಟ್ನಾ ಪೈರೇಟ್ಸ್ ತಂಡ 27 ರೈಟ್ ಪಾಯಿಂಟ್ಸ್ ತಗೊಳ್ತು. ಇದರಲ್ಲಿ ಒಂದು ಸೂಪರ್ ರೈಡ್ ಕೂಡ ಮಾಡ್ತಾರೆ ಮುಂಬಾ ತಂಡ. ಇನ್ನು ಟ್ಯಾಕಲ್ ಪಾಯಿಂಟ್ ನ ವಿಚಾರಕ್ಕೆ ಬಂತು ಅಂತಂದ್ರೆ 6 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಮುಂಬಾ ಆದ್ರೆ 9 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿರೋದು ಪಟ್ನಾ ಪೈರೇಟ್ಸ್ ತಂಡ. 2 ಬಾರಿ ಅಲ್ಲ ಗುರು ಆಗಿದ್ದು, ಒಂದೊಂದು ಬಾರಿ ಅಲೌಟೇನೆ, ಬಟ್ 2 ಅಂಕನ ಎರಡು ತಂಡಗಳು ಕೂಡ ಕಲೆ ಆಗ್ತವೆ. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 1 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದು ಮುಂಬಾ ತಂಡ ಆದ್ರೆ 2 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿರೋದು ಪಟ್ನಾ ಪೈರೇಟ್ಸ್ ತಂಡ. ಮುಂಬಾ ತಗೊಂಡಿರೋದು 3 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದಾರೆ ಇವರು. ಇನ್ನು ಮುಂಬಾ ತಂಡ ಮೈನ್ ಪ್ರಮುಖ ಗೆಲುವಿಗೆ ಕಾರಣ ಆಗಿದ್ದೇನೆ ಅಮೀರ್ ಮೊಹಮ್ಮದ್ ಜರ್ಫರ್ ದೇಶ್ ಅವರು ಗುರು. ಎಲ್ಲ ಸ್ಟೇಡಿಯಂನೆಲ್ಲ ಸಚಿನ್ ಅಂತ ನಾಮಜಪ ಆಗ್ತಾ ಇದ್ರೆ ನಾವು ಇದೀರಪ್ಪ ಇಲ್ಲಿ, ನಾವೇನ್ ರೈಡಿಂಗ್ ಏನ್ ಕಮ್ಮಿ ಇಲ್ಲ, ನಮ್ನ ಕಡೆಗಣಿಸಿದ್ರೆ ಸರಿ ಇರೋಲ್ಲ ಅಂತ ಫ್ಯಾನ್ಸ್ ಬಾಯಿನ ಮುಚ್ಚಿಸಿದ್ದು ಅಮೀರ್ ಮೊಹಮ್ಮದ್ ಜರ್ಫರ್ ದನೇಶ್ ಅವರು ಗುರು. 10 ರೈಡ್ ಮಾಡ್ತಾರೆ, 3 ಬೋನಸ್ ಪಾಯಿಂಟ್ ಜೊತೆಗೆ 13 ಕಲೆ ಹಾಕ್ತಾರೆ ಈ ಮ್ಯಾಚ್ ನಲ್ಲಿ. ಜರ್ಫರ್ ದನೇಶ್ ಅವರು ಇವರ ಒಂದು ಅದ್ಭುತವಾದ ರೈಡಿಂಗ್ ಸ್ಕಿಲ್ ಗೆ ಬೆಚ್ಚಿ ಬೀಳ್ತಾರೆ ಪಟ್ನಾ ಪೈರೇಟ್ಸ್ ತಂಡದ ಡಿಫೆನ್ಸ್ ಅಂತ ಹೇಳ್ಬೋದು. ಇವ್ರು ಮಾಡಿದ್ದು ಟಚ್ ಪಾಯಿಂಟ್ ಗಿಂತ ಟೋ ಟಚ್ ಪಾಯಿಂಟ್ ಏನೇ ಜಾಸ್ತಿ ಇತ್ತು. ಟೋ ಟಚ್ ಪಾಯಿಂಟ್ ಅಂದ್ರೆ ಕಾಲಿನಿಂದ ಕಾಲನ್ನು ಟಚ್ ಮಾಡೋದನ್ನ ಟೋ ಟಚ್ ಅಂತಾರೆ, ಅಥವಾ ನೀಲಿಂದ ಕೆಳಗಡೆ ಟಚ್ ಮಾಡೋದು ಟೋ ಟಚ್ ಅಂದ್ರೆ ಪಾದನ ನಮ್ಮ ಪಾದದಿಂದ ಮತ್ತೊಬ್ಬರ ಡಿಫೆನ್ಸ್ ಇದರಲ್ಲ ಅವರ ಪಾದನ ಟಚ್ ಮಾಡೋದು ಕಾಲಿನ ಮೂಲಕನೇ, ಇದನ್ನ ಟೋ ಟಚ್ ಅಂತ ಕರೀತಾರೆ. ಸೊ ಜಾಸ್ತಿ ಟೋ ಟಚ್ ಮಾಡಿದ್ದು ಜರ್ಫರ್ ದನೇಶ್ ಅವರು ಗುರು. ಸೊ ಆ ಕಾರಣಕ್ಕೋಸ್ಕರನೇ ಮುಂಬಾ ತಂಡ ಗೆಲುವಿಗೂ ಕೂಡ ಇವರೇನೆ ಕಾರಣ. ಆದ್ರೂ ಸೋಲಿನಂಚಿನಲ್ಲಿ ಇದ್ದಂತ ಮುಂಬಾ ತಂಡನ ಬೋನಸ್ ಪ್ಲಸ್ ಪಾಯಿಂಟ್ ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಮೂಲಕ ಕರ್ಕೊಂಡ್ ಬಂದಿದ್ದು ವಾಪಸ್ ಗೇಮ್ಗೆ ಮುಂಬಾ ತಂಡನ ಈ ಜರ್ಫರ್ ದನೇಶ್ ಗುರು. ಇನ್ನು ಗುಮಾನ್ ಸಿಂಗ್ ಅವರು ಇವತ್ತು ಸಪೋರ್ಟಿಂಗ್ ರೈಡ್ ಮಾಡಬೇಕಾಗುತ್ತೆ. 8 ಅಂಕಗಳನ್ನ ಕಲೆ ಹಾಕಿದ್ರೆ ವಿಶ್ವನಾಥ್ ವಿ ಅವರು ಕೂಡ 8 ಅಂಕಗಳನ್ನ ಕಲೆ ಹಾಕ್ತಿದ್ದಾರೆ. 4 ಬೋನಸ್ ಹಾಗೂ 4 ಟಚ್ ಪಾಯಿಂಟ್ಸ್ ಇದ್ರೆ ಸುರೇಂದರ್ ಸಿಂಗ್ 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ನಮ್ಮ ಮಾಜಿ ಬೆಂಗಳೂರು ಆಟಗಾರ ಮಹೇಂದರ್ ಸಿಂಗ್ 1 ತಗೊಳ್ತಾರೆ ಗುರು. ಇನ್ನ ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ನೋಡಿದರೆ ಸಚಿನ್ ಅವರು 12 ಅಂಕ ಗಳಿಸಿದ್ರು ಕೂಡ, ಸೂಪರ್ 10 ಮಾಡಿದ್ರು ಕೂಡ ಈ ಮ್ಯಾಚ್ ನ ಗೆಲ್ಲೋದಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಸುಧಾಕರ್ ಎಂ ಅವರು 7 ಅಂಕಗಳನ್ನ ಕಲೆ ಹಾಕಿದ್ರೆ ಮಂಜಿತ್ ಅವರು 5 ಅಂಕಗಳನ್ನ ಕಲೆ ಹಾಕ್ತಾರೆ. ಇನ್ನ ಕೃಷ್ಣನ್ ಅವರು 4 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಳ್ತಾರೆ ಗುರು. ಸೊ ಅವರ ಡಿಫೆನ್ಸ್ ಹೋಲಿಸ್ಕೊಂಡ್ರೆ ಮುಂಬಾ ತಂಡದ ಡಿಫೆನ್ಸ್ ವೀಕ್ ಆಗೇನೆ ಇದೆ, ಬಟ್ ಪಟ್ನಾ ಪೈರೇಟ್ಸ್ ತಂಡದ ಡಿಫೆನ್ಸ್ ಹೆವಿ ಸ್ಟ್ರಾಂಗ್ ಆಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಬಿಟ್ಕೊಟ್ಬಿಟ್ರು ಮ್ಯಾಚ್ ನ, ಕೊನೆಯಲ್ಲಿ ಟ್ಯಾಕಲ್ ಮಾಡ್ಲಿಲ್ಲ ಅಷ್ಟಾಗಿ ಅಂತ ನನಗೆ ಅನ್ನಿಸ್ತು ಗುರು. ಸೊ ಆ ಕಾರಣಕ್ಕೋಸ್ಕರನೇ ಮುಂಬಾ ತಂಡ ಗೆದ್ದಿದ್ದು. ಕೊನೆ ಲೀಡ್ ನ ಕಾಪಾಡ್ಕೊಳ್ಳೋದ್ರಲ್ಲಿ ಯಾಮಾರ್ ಬಿಟ್ರು ಪಟ್ನಾ ಪೈರೇಟ್ಸ್ ತಂಡದ ಡಿಫೆನ್ಸ್ ಹಾಗೂ ರೈಡರ್ಸ್ ಇಬ್ಬರದು ಕೂಡ ಇದರಲ್ಲಿ ಪಾಲ್ ಬರುತ್ತೆ. ನಿಮ್ಗೆ ಅನಿಸುತ್ತೆ ಪಟ್ನಾ ಪೈರೇಟ್ಸ್ ತಂಡದ ಸೋಲಿಗೆ ಕಾರಣ ಏನು? ಈ ಮ್ಯಾಚಿನ ನಿಮ್ಮ ಫೇವರೇಟ್ ಪ್ಲೇಯರ್